Oh, teman, Carlos.
ஒருத்தி மகனாய் ஒழித்து செந்திலனாகி தான் திங்கிறைந்த கழுத்தை பிதைவித்து கமகன்மயத்தினி தருகிலனாகி தான் திங்கிறைந்த கழுத்தை பிதைவித்து கமகன்மயத்தினி நெடுப்பெண்ணீடு நெடுமாய் நெடுப்பெண்ணீடு நெடுமாய்
ರೂಪ रूप पाहता रूप पाहता रूप पाहता ಪುರಂದರ ಲೋಕ ಇದೆಯಲ್ಲ, ಬಹಳ ಸುಂದರವಾದಂಥ ಲೋಕ. ಪುರಂದರದಾಸರ ಕೃತಿಗಳೆಲ್ಲ ಎಷ್ಟು ಆನಂದವಾಗಿರುತ್ತೆ. ಎಷ್ಟು ವರ್ಷಗಳಾದರೂ ಈ ಜಗದೋದ್ಧಾರನ ರಾಜೇಂಗರ್ ಅವರು ಟ್ಯೂನ್ ಮಾಡಿದ್ದು. ಎಂ ಪಿ ರಮ ಇವತ್ತು ಇಷ್ಟು ವಯಸ್ಸಿನಲ್ಲಿ ಎಲ್ಲಿ
ಆ ಸ್ಥಳದಲ್ಲಿ ಹಾಡ್ತಾರೆ. ಸುಕನ್ಯಾ ಸುಪ್ರಿಯ ಇಬ್ಬರು 15 ನಿಮಿಷದಲ್ಲಿ ಆಂಡಾಳಿನ ಅನುಭವ, ವಿಠಲನ ಅನುಭವ ಏನು ವಿಶೇಷ ಅಂದರೆ ಈ ಚಾತುರ್ಮಾಸದಲ್ಲಿ 3-4 ನೃತ್ಯ ಪ್ರೋಗ್ರಾಮ್ಗಳು ಮಾಡಿದ್ರು. ಇನ್ನಿಬ್ಬರನ್ನ ಕೇಳಿದ್ರು, ಇದೇನು ರೇಟು ಇದು ಸಮಯ ಸರಿ ಹೋಗಲಿಲ್ಲ ಅಂತೇಳಿ ಕಮ್ಯುನಿಕೇಷನ್ ಗ್ಯಾಪ್. ಆದರೆ ರಾಮಾನುಜರು ಏನು ಮಾಡೋದು ಅಂದರೆ ನಿಮ್ಮ ಮನೆಯೇ ವೇದಿಕೆ ಮಾಡಬೇಕು, ನಾವಿಲ್ಲೇ ಬಂದು ಇಲ್ಲೇ ನೋಡಿ ಎರಡೂ ಅಭಿನಯ ತುಂಬ ಚೆನ್ನಾಗಿತ್ತು. ಬಹಳ ನುರಿತ ಕಲಾವಿದರು. ಆಂಡಾಳಿನ ಅನುಭವ ಒಂದು ಕಡೆ, ಅಭಂಗ ಒಂದು, ತುಕಾರಾಮ ಅಭಂಗ ಒಂದು. ಆ ಚಂದ್ರಭಾಗ ನದಿ ತೀರದಲ್ಲಿ ವಿಠಲ ನಮ್ಮಲ್ಲೆಲ್ಲ ಸ್ವಲ್ಪ ಎಲ್ಲ ಕೆಲವರಿಗೆ ಜನಕ್ಕಿಲ್ಲ ಪ್ರಿಯಾಕ್ಯುಪೈಡ್ ಅಂತಾರಲ್ಲ, ಭಗವಂತನ ಅನುಭವ ಯಾರೇ ಮಾಡಿದ್ರು ಯಾವುದೇ ಭಾಷೆಯಲ್ಲಿ ಮಾಡಿದ್ರು ಅದು ಗ್ರಾಹ್ಯವಾದಂಥದ್ದು ಅನುಭವಿಸ್ಬೋದು. ತಮಿಳಿನಲ್ಲೇ ಅಭಂಗ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಅಭಂಗದಲ್ಲಿ ಎಂತೆಂಥ ಅಭಂಗಗಳಿದೆ. ತುಕಾರಾಮ ಅಭಂಗ, ಚಂದ್ರಭಾಗ ನದಿ ತೀರದಲ್ಲಿ ಪುರಂದರ ವಿಠಲ ನಿಂತು ಲಕ್ಷ ಜನರನ್ನು ತನ್ನ ಕಡೆ ಕೇಳಿದ್ದಾರೆ. ಇವತ್ತಿಗೂ ತುಕಾರಾಮ್ ಅವ್ರ ಮನೆಯಲ್ಲಿ ಮನೆಯಿದೆ, ದೇವಸ್ಥಾನದ ಪಕ್ಕದಲ್ಲಿ. ಆವತ್ತು ತುಕಾರಾಮ್ ಕೈನಲ್ಲಿ ಹಿಡಿದಿದ್ದ ಏಕನಾದ ಕೆಳಗಡ್ಡಿಲ್ಲ. 24 hours ಒಬ್ಬರಾದ್ಮೇಲೆ ಒಬ್ಬರು. ಆ ಪರಂಪರೆ ಇವತ್ತಿಗೂ ಇದೆ, ಕೆಳಗೆ ಇಟ್ಟಿಲ್ಲ. ತುಂಬ ವಿಶೇಷ. ಒಬ್ಬರಾದ್ಮೇಲೆ ಒಬ್ಬರು ರಾತ್ರಿ ಹಗಲು ಅಂತಾನೆ ಇರ್ತಾರೆ. ಭಕ್ತಿ ನೋಡಬೇಕಾದ್ರೆ ಅಲ್ಲಿ ನೋಡಬೇಕು. ನಮ್ಮ ಕಡೆ ಭಕ್ತಿ ಏನು ಮಾಡಿದ್ರೂ ಭಕ್ತಿ ಬರೋದಿಲ್ಲ. ದಕ್ಷಿಣದಲ್ಲಿ ಭಕ್ತಿಗೆ ಪ್ರಧಾನ ಇಲ್ಲ. ಉತ್ತರದಲ್ಲಿ ಪಂಢರಪುರದಲ್ಲಿ ಏನು ಭಕ್ತಿ, ಏಕನ ತಾಳ ಬಿಡ್ತಾ ಇರ್ತಾರೆ. ಪಂಢರಪುರದಲ್ಲಿ ಏಕಾದಶಿ ತುಂಬ, ಆಷಾಢ ಏಕಾದಶಿ ತುಂಬ ವಿಶೇಷ. ನಾವು ನಮ್ಮ ಪೂರ್ವಾಶ್ರಮದಲ್ಲಿ ಅಲ್ಲಿಗೆ ಹೋಗಿದ್ದು. ನಾನು ಏಕಾದಶಿ ಮೊದಲು ದಿವಸ ಹೋಗಿದ್ದು. ಪುಣೆಯಿಂದ ನಾವು ರಸ್ತೆಯಲ್ಲಿ ಬರಬೇಕಾಯಿತು. ಮಧ್ಯ ರಸ್ತೆಯಲ್ಲಿ ನಿಲ್ಲಿಸಿ ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಏಕನಾಥ, ತುಕಾರಾಮ್, ಜ್ಞಾನದೇವ್ ಅವರೆಲ್ಲರ ಪಾದಕ್ಕೆ ಪಲ್ಲಕ್ಕಿ ಬರುತ್ತೆ. ಅವರುಗಳೆಲ್ಲ ಜೊತೆಲಿ ಬರ್ತಾರೆ. ವಿಠಲ್ 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 ಅಂದ್ಬಿಟ್ಟು ಕಾಲಿನ ಚಪ್ಪಲಿ ಹರಿದೋಗಿರುತ್ತೆ, ಮೇಲೆ ವಸ್ತ್ರ ಇರೋದಿಲ್ಲ, ಶರ್ಟ್ ಹರಿದೋಗಿರುತ್ತೆ, ಏನೂ ಲಕ್ಷ್ಯ ಇಲ್ಲ. 2 ಗಂಟೆ ಕಾಲ ನಾವು ರಸ್ತೆ ಪಕ್ಕದಲ್ಲಿ ನಿಂತು ನೋಡೋದು. ಭಕ್ತಿ ಅಂದರೆ ಇದು ಅಂತ ಅನಿಸ್ತದೆ. ನಮ್ಗೆ ಹೊಡೆದ್ರೂ ಕಣ್ಣಲ್ಲಿ ನೀರು ಬರೋಲ್ಲ. ಅವರಿಗೆ ಸ್ವಾಭಾವಿಕವಾಗಿ ವಿಠಲ ವಿಠಲ ಅಂದರೆ ಹೊಗೆ ಬಂದರೆ ಇದಾದರೆ ನೀರು ಬರುತ್ತೆ, ಖಾರ ಆದರೆ ಇದಾದರೆ, ನೆಗಡಿ ಆದರೆ ಬರುತ್ತೆ. ಅವರಿಗೆ ಅಲ್ಲಿ ಉತ್ತರದಲ್ಲಿ ಕೃಷ್ಣ ಅಂದರೆ ನೀರು, ರಾಧೆ ಅಂದರೆ ನೀರು, ಆನಂದ ಭಾಷಣ, ಭಾವನೆ ಮುಖ್ಯ. ಭಾವನೆ ಇಲ್ಲದಂತಹ ವ್ಯಕ್ತಿಗೆ ಏನು ಮಾಡಿದ್ರು ಅವರು ಬರೋದಿಲ್ಲ, ಏನು ಮಾಡಿದ್ರು. ಅಷ್ಟು 1000 ಜನ ಬರ್ತಾರೆ, ವಿಠಲನ ದರ್ಶನ ಮಾಡೋದಿಲ್ಲ. ವಿಠಲನ ದರ್ಶನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 8 ಗಂಟೆ ಕಾಲ 10 ಗಂಟೆ ಕಾಲ ಕ್ಯೂ ಇರುತ್ತೆ. ಅವರು ಒಂದು ಧ್ವಜ ಇಟ್ಕೊಂಡು ಬರ್ತಾರೆ, ವಿಠಲ್ 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 ಅಂತ. ಆ ಚಂದ್ರಭಾಗದಲ್ಲಿ ಅದನ್ನ ಒಂದ್ಸಲಿ ಅಂತ ಗೋಪುರ ನೋಡ್ತಾರೆ, ವಿಠಲ್ ಅಂತ ನೋಡುತ್ತಾರೆ ಅಷ್ಟೇ. ನೋಡಿ, ಅಷ್ಟರಲ್ಲಿ ವಿಠಲನ ದರ್ಶನ ಆಗುತ್ತೆ. ನಾವು ಬೆಳಗ್ಗೆ 3 ಗಂಟೆಗೆ ಸ್ನಾನಕ್ಕೆ ಹೋದರೆ ಚಂದ್ರಭಾಗನಲ್ಲಿ ಬರೀ ತಲೆಗೆ ನೀರೇ ಕಾಣ್ತವೆ, ಅಷ್ಟು ಜನ. ವಿಠಲನಿಗೆ ಅಲ್ಲಿ ಅವನೊಂದು ಭಕ್ತರಿಗೆ ಹೇಳಿದ್ದಾನೆ, ಸದಾ ತಾಳ ಶಬ್ದ ನಾನು ಕೇಳ್ತಾರೆ. ಕೃಷ್ಣನೇ ವಿಠಲ, ಕೃಷ್ಣನೇ ಗುರುವಾಯೂರಪ್ಪ, ಕೃಷ್ಣನೇ. ನಮ್ಮಲ್ಲಿ ಆ ಒಂದು ಓಪನ್ ಹಾರ್ಟ್ ಅಂತಾರಲ್ಲ, ಅದು ಇಲ್ಲ ಪಾಪ. ಅಂಥವ್ರಿಗೆ ಅದಲ್ಲ ಇದು ಮಾತ್ರ ಅದರಲ್ಲೇ ಇರ್ತಾರೆ ಪಾಪ. ಅವ್ರಿಗೆ ಅದರಿಂದ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ ನೋಡಬೇಕಾದ್ರೆ ವೃಂದಾವನ, ಮಥುರಾ, ಗೋಕುಲ, ವ್ರಜಮಂಡಲಗಳಲ್ಲಿ ನೋಡ್ತಾರೆ, ಪಂಢರಪುರದಲ್ಲಿ ನೋಡ್ತಾರೆ. ಅಭಂಗ ಬಹಳ ಚೆನ್ನಾಗಿತ್ತು. ತುಕಾರಾಮ ಅಭಂಗ ತುಂಬ ಭಾವಪೂರ್ಣ.
ಆ ಕೃಷ್ಣ ಭಕ್ತಿ ಆ ಬಂಧದಲ್ಲಿ ತುಂಬಿದೆ. ನಾಮದೇವ್ಗೆ ಸ್ವತಃ ಕೃಷ್ಣ ಪ್ರತಿನಿತ್ಯ ನಾಮದೇವ್ ಕೃಷ್ಣನನ್ನು ಭೇಟಿ ಮಾಡ್ತಾ ಇದ್ದ, ಅವನ ಜೊತೆ ಸಲ್ಲಾಪ ಮಾಡ್ತಾ ಇದ್ದ. ಇವತ್ತಿಗೂ ಜ್ಞಾನದೇವರು ಸಮಾಧಿ ದೇವಸ್ಥಾನದ ಹೊರಗಡೆ ಎಲ್ಲರೂ ತುಳ್ಕೊಂಡು ಹೋಗ್ಬೇಕು ಅಂತ ಅಲ್ಲೇ ನಂದು ಮಂದಿರ ಇದೆ. ಎಷ್ಟು ಜನ ಪಂಢರಪುರಕ್ಕೆ ಹೋಗಿದ್ದೀವೋ, ಇವತ್ತಿಗೂ ಪಂಢರಪುರದಲ್ಲಿ ಅಂತಹ ಭಕ್ತಿಯನ್ನು ನೋಡಬಹುದು. ಇಬ್ಬರು ಸುಕನ್ಯಾ ಸುಪ್ರಿಯ ಬಹಳ ಈ ನಮ್ಮ ಸುರೇಶು ಭಾಮ ಅವರ ಕುಟುಂಬ ಪೂರ್ತಿ ಎಲ್ಲ ಕಲಾ ಕುಟುಂಬ. ಇವರು ಹಾಡ್ತಾರೆ. ಇವರು ಪುರಂದರದಾಸರು, ನಮ್ಮ ಪಿ ರಮಾ ಹತ್ರ BS ಭಾಮ ಈಗ ಅನೇಕ ಕೃತಿಗಳು 15 ಆಯ್ತಾ ಎಷ್ಟಾಯಿತು? 10 ಆಯ್ತಾ? ತಮಿಳ್ ಅದನ್ನು ಕನ್ನಡ ಕಲ್ತು ಅದನ್ನು ಹೀಗೆ ಹಾಡ್ತಾ ಇದ್ದಾರೆ. ಆಮೇಲೆ ಕೆಳಗಡೆ ರಂಗನಾಥನ ಮನೆ, ಇವತ್ತು ಸುರೇಶ್ ಅವ್ರ ಮನೆ, ತಾಯಿಯವ್ರನ್ನ ಹೊಡೆದಂತಾಯಿತು. ಇವರ ಬೀಗರು ನಾನು, ಜಗನ್ನಾಥ, ನಾವು MES ಕಾಲೇಜಿನ ಸಹಪಾಠಿಗಳು. ಬರಲಿಯಾದ ಬೇರ್ಕರ್ ಆ 3 ವರ್ಷ ಇಲ್ಲಿ ಒಟ್ಟಿಗೆ ಓದಿದ್ದೀನಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಸೊ ಎಲ್ಲ ಹೇಗೆ ಸೇರ್ತು ನೋಡಿ. ನಮ್ಮ ಸುರೇಶ್ ಭಾಮ ನಮ್ಮ ಶ್ರೀಮಠದಲ್ಲಿ ನಿರಂತರ ಕೈಂಕರ್ಯ ಮಾಡ್ತಾರೆ. ಜೊತೆಯಲ್ಲಿ ಎಷ್ಟು ಮಾಡ್ತಾರೆ ಪಾಪ. ಅವರಿಗೆ ಮಠವೇ ಮನೆ. ಆ ರೀತಿ ಒಂದು ನಿಮಿಷವೂ ತಪ್ಪದೆ ನಮ್ಮ ಜೊತೆ ಇದ್ದುಕೊಂಡು ಭಾಮ ಅಂತೂ ಉಪನ್ಯಾಸಗಳನ್ನು ಎಷ್ಟು ವ್ಯವಸ್ಥೆ ಮಾಡಿ. ಈಗ ಅವರು ಹೊಸ ಜವಾಬ್ದಾರಿ ಅವರಿಗೆ ಸಮಾಜಶ್ರೇಣದೆಲ್ಲ ಅವ್ರು ನೋಡ್ಕೊಳ್ತಾ ಇದ್ದಾರೆ. ತುಂಬ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲದನ್ನು ಆನ್ಲೈನ್ ಇದು ಮಾಡಿ ಎಲ್ಲರಿಗೂ ಮೆಸೇಜ್ ಕೊಟ್ಟು ಬೆಳಗ್ಗೆ ಬಂದುಬಿಟ್ರೆ ಸಂಜೆ ತನಕ ಕೆಲಸ ಮಾಡ್ತಾರೆ. ಈ ವರ್ಷಕ್ಕೊಮ್ಮೆ ನಮ್ಮ ಪರಿವಾರದ ಮನೆಯವರಿಗೆಲ್ಲ ಹೋಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಕುಟುಂಬ ವರ್ಗದವರಿಗೆಲ್ಲ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸಂತೋಷ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿ ಆನಂದವಾಗಿರುವಂತಾಗಿ ತುಂಬ 10 ನಿಮಿಷ ಆದರೂ ತುಂಬ ಭಾವಪೂರ್ಣವಾಗಿ ಅಭಿನಯವನ್ನು ಮಾಡಿದ್ರು. ನಮ್ಮ ಶ್ರೀಮಠದಲ್ಲಿ ಹೋದ ವರ್ಷ ಸುರೇಶ್ ಭಾವ ದಂಪತಿಗಳು ಅವರ ಕುಟುಂಬಕ್ಕೆ ಎಲ್ಲ ಆನಂದವಾಗಿ ಆರೋಗ್ಯವಾಗಿರುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.